ಕನಕಪುರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣದ ದಿನಕ್ಕೆ ಸಾಕ್ಷಿಯಾಗಲು ಮುಂಬೈನ ಚೈತನ್ಯ ಭೂಮಿಗೆ ಪ್ರಜಾ ಪರಿವರ್ತನಾ ವೇದಿಕೆಯ ಅಧ್ಯಕ್ಷ ಜೆಎಂ ಶಿವಲಿಂಗಯ್ಯ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಬಹುಜನ ಬಂಧುಗಳು ಪ್ರವಾಸಕ್ಕೆ ತೆರಳಿದರು. ಮುಂಬೈನಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಸ್ಥಳದ ವೀಕ್ಷಣೆ ಮಾಡುವ ಮೂಲಕ ನಮ್ಮ ಜೀವನ ಪಾವನಗೊಳಿಸುವುದರ ಜೊತೆಗೆ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರೇರಣೆಯಾಗುತ್ತದೆ ಎಂದು ಜೆಎಂ ಶಿವಲಿಂಗಯ್ಯ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬ್ರಹ್ಮದೇವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದ ಪವಿತ್ರ ಸ್ಥಳದ ವೀಕ್ಷಣೆ ಹೋಗುತ್ತಿರುವ ಎಲ್ಲ ಬಾಂಧವರಿಗೆ ಶುಭ ಹಾರೈಸಿದರು. ಪಕ್ಷಭೇದ ಮರೆತು ಪವಿತ್ರ ಸ್ಥಳದ ವೀಕ್ಷಣೆಗೆ ಹೋಗುತ್ತಿರುವ ಪ್ರತಿಯೊಬ್ಬರಿಗೂ ಭಗವಾನ್ ಬುದ್ಧರ ಶುಭ ಹಾರೈಕೆ ಇರಲಿ, ಪ್ರತಿಯೊಬ್ಬರೂ ಕ್ಷೇಮವಾಗಿ ಹೋಗಿ ಬರಲಿ ಎಂದು ಹೇಳಿದರು. ಬಾಬಾ ಸಾಹೇಬರಂತೆ ನಾವೆಲ್ಲರೂ ನಡೆಯಲು ನಮ್ಮ ಹಿರಿಯರು ಈ ಪ್ರವಾಸವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯವೆಂದು ಹೊಸದುರ್ಗ ಪ್ರಶಾಂತ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕೋಡಿಹಳ್ಳಿ ಹೋಬಳಿಯ ಚಿಕ್ಕಸ್ವಾಮಿಯವರು ಮಾತನಾಡಿ, ನಾವು ಇಲ್ಲಿಯವರೆಗೆ ಸತತವಾಗಿ 3ನೇ ಬಾರಿ ಮುಂಬೈನಲ್ಲಿ ಇರುವ ಬಾಬಾ ಸಾಹೇಬರ ಶಕ್ತಿ ಸ್ಥಳದ ವೀಕ್ಷಣೆ ಮಾಡಿದ್ದೇವೆ. ಕಳೆದ ಬಾರಿ 3 ಬಸ್ಗಳಲ್ಲಿ ಯಾತ್ರೆಯನ್ನು ಮಾಡಿದ್ದೆವು. ತಾಲೂಕಿನ ಎಲ್ಲ ಬಹುಜನ ಬಂಧುಗಳು ಈ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಜನ ಬಂಧುಗಳು ಬಾಬಾ ಸಾಹೇಬರ ಶಕ್ತಿ ಸ್ಥಳವನ್ನು ವೀಕ್ಷಣೆ ಮಾಡಿ ಅವರ ವಿಚಾರಧಾರೆಗಳನ್ನು ಅರಿತುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ರಮೇಶ್ ಮಳಗಾಲ್, ದಿನೇಶ್, ಏಳಗಳ್ಳಿ ಶಿವ, ಬೊಮ್ಮನಹಳ್ಳಿ ಸುರೇಶ್, ಕೀರ್ತಿ, ಭರತ್ ಕುಮಾರ್, ಶ್ರೀನಿವಾಸ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಪ್ರವಾಸಕ್ಕೆ ತೆರಳಿದರು. ನಾನು ಹಾರೈಸಿ ಅವರೆಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಹೋಗಿ ಬರಲಿ ಅಂತೇಳಿ ನಾನು ವಿನಂತಿ ಮಾಡಿ ಹಾರೈಸ್ತಾ ಇದ್ದೀನಿ. ಏನು ಬಾಬಾ ಸಾಹೇಬರ ಚೈತ್ಯಭೂಮಿ ಸ್ಥಳಕ್ಕೆ ಕನಕಪುರ ತಾಲೂಕಿನಾದ್ಯಂತ ಬಹುಜನರೆಲ್ಲರೂ ಕೂಡ ಆ ಸ್ಥಳವನ್ನು ನೋಡಿ ಒಂದ್ಸಾರಿ, ಆ ಪುಣ್ಯ ಸ್ಥಳವನ್ನು ನೋಡಿ ಒಂದ್ಸಾರಿ ನಾವು ಪಾವನವಾಗುವ ಅಂತೇಳಿ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಪ್ರತಿ 3 ವರ್ಷದಿಂದ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಈ ಬಹುಜನರು ಈ ದೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಒಂದು ಸಾರಿ ಆ ಸ್ಥಳಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡ್ಕೊಬರ್ಬೇಕಂತೇಳಿ ನಾನು ಎಲ್ಲರಿಗೂ, ಈ ತಾಲೂಕಿನ ಎಲ್ಲ ಬಹುಜನ ಬಂಧುಗಳಿಗೂ ಕೂಡ ನಾನು ಕೋರ್ಕೊಳ್ತಾ ಇದ್ದೀನಿ. ಯಾರು ಬರ್ರಿ ನಾವೇನು ಮುಂಬೈನ ಒಂದು ಚೈತ್ಯ ಭೂಮಿಗೆ ನಾವೆಲ್ಲರೂ ಇವತ್ತು ಹೊರಟಿದ್ವಿ. ನಾವೆಲ್ಲರೂ ಡಿಸೆಂಬರ್ 6 ನಾವು ಒಂದು ಪುಣ್ಯಕ್ಷೇತ್ರವನ್ನು ನಾವೆಲ್ಲ ಸ್ಪರ್ಶ ಮಾಡಿ ನಾವು ಪಾವನರಾಗೋಣ ಅಂತ ಹೇಳ್ಬಿಟ್ಟು ಇಷ್ಟು ಜನರಲ್ಲಿ ಎಲ್ಲ ಸೇರಿ ಹೊರಡ್ತಾ ಇದ್ವಿ. ನಮ್ಮ ಹಿರಿಯರಿಗೆ ಒಂದು ಮಾರ್ಗದರ್ಶಕರಾಗಿ ಹಿರಿಯರು ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇದನ್ನು ಮುಂದಿನ ತಲೆಮಾರಿಗೂ ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಬಾಬಾ ಸಾಹೇಬರ ವಿಚಾರಗಳನ್ನು, ಬಾಬಾ ಸಾಹೇಬರ ತತ್ವಗಳನ್ನು, ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆಯುವಂಥ ಎಲ್ಲ ನಮ್ಮ ಯುವಕರೂ ಕೂಡ ಮಾರ್ಗದರ್ಶಕರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇರುವಂಥ ನಮ್ಮೆಲ್ಲ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಬಂಧುಗಳೇ, ಸತತವಾಗಿ 3ನೇ ವರ್ಷದ ಮುಂಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಹೋದ ಸಾರಿ 3 ಬಸ್ಸು ಹೋಗಿದ್ದೋ, ಈ ಸಾರಿ 2 ಬಸ್ಸು ನಾವು ಈ ತಾಲೂಕಿನ ಬಹುಜನ ಬಂಧುಗಳು ಎಲ್ಲರೂ ನಾವು ಯಾತ್ರೆಯನ್ನು ಕೈಗೊಂಡಿದ್ದೇವೆ. ವರ್ಷ ನಮ್ಮ ಮನೆ ದೇವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಸ್ಥಳವನ್ನು ನೋಡಿ ನಾವು ಪಾವನ ಆಗೋದಕ್ಕೋಸ್ಕರ ವರ್ಷ ನಾವು ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ತಾಲೂಕಿನ ಎಲ್ಲ ಬಹುಜನ ಬಂಧುಗಳು ಪ್ರತಿ ವರ್ಷವೂ ಎಲ್ಲರೂ ಹೋಗಿ ಆ ಸ್ಥಳವನ್ನು ಒಮ್ಮೆ ಆದರೂ ನೋಡಲೇಬೇಕು, ನೋಡಿದ್ರೆ ಪಾವನ ಆಗುತ್ತೆ. ಹಾಗಾಗಿ ಈ ನಮ್ಮ ತಾಲೂಕಿನ ಎಲ್ಲ ಬಹುಜನ ಬಂಧುಗಳು ವರ್ಷ ಬರೋ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ರಮೇಶ್, ಇಲ್ಲಿ ಬನ್ನಿ ಸರ್. ನಮ್ಮ ಶಿವಲಿಂಗಣ್ಣ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಬಾಬಾ ಸಾಹೇಬರ ಚೈತ್ಯಭೂಮಿಗೆ ಹೊರಟಿರೋದು ನಮ್ಮೆಲ್ಲರ ಪುಣ್ಯ. ಮತ್ತು ನಮಗೆ ಚಿಕ್ಕಂದ್ರಿಂದನೂ ನಮ್ಮ ಶಿವಲಿಂಗಣ್ಣ ಅವರು ಅಂದರೆ ಪಂಚಪ್ರಾಣ, ಅವರ ಸಮ್ಮುಖದಲ್ಲಿ ಹೊರಟಿರೋದೇ ಇವತ್ತಿನ ಸಂತೋಷ ವಿಷಯ ಆಗಿದೆ. ಜೈ ಭೀಮ್. ನಾನು ಇರಲಿಲ್ಲ ಮಾತಾಡಿ. ಪವಿತ್ರ ಸ್ಮಾರಕವನ್ನು ನೋಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಕನಕಪುರದಿಂದ ಹೊರಟಿದ್ದಾರೆ. ಇದು ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಪಕ್ಷದವರು ಪಕ್ಷ ಭೇದವನ್ನು ಮರೆತು ನಮ್ಮ ರಮೇಶ್ ಅವರು, ಸುನಂದ ರಮೇಶ್ ಅವರು ಆದಿಯಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಹೊರಟಿದ್ದಾರೆ.
ಅವರೆಲ್ಲರಿಗೂ ಕೂಡ ಭಗವಾನ್ ಬುದ್ಧನ ಶುಭ ಆರೈಕೆಗಳಿರಲಿ. ಅವೆಲ್ಲರೂ ಕ್ಷೇಮವಾಗಿ ಹೋಗಿ ಸುಖಕರವಾದ ಎಲ್ಲವನ್ನು ನೋಡಿ ಐತಿಹಾಸಿಕ ಸ್ಥಳಗಳನ್ನೆಲ್ಲ ನೋಡಿಕೊಂಡು ವಾಪಸ್ಸು ಕ್ಷೇಮವಾಗಿ ಬರಲಿ ಅಂತೇಳಿ ನಾನು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾನು ಹಾರೈಸಿ ಅವರೆಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಹೋಗಿ ಬರಲಿ ಅಂತೇಳಿ ನಾನು ವಿನಂತಿ ಮಾಡಿ ಹಾರೈಸ್ತಾ ಇದ್ದೀನಿ.